ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ಷೇರು ಮಾರುಕಟ್ಟೆ ಅಂದ್ರೆ ಏನು ಅನ್ನೋದನ್ನ ಏಕ್ದಮ್ ಅಡಿಪಾಯದಿಂದ ಅಂದ್ರೆ ಬೇಸಿಕ್ಸ್ ನಿಂದ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಸರಿ, ಎಲ್ಲಕ್ಕಿಂತ ಮೊದಲು ಈ ಒಂದು ಸಿಂಪಲ್ ಪ್ರಶ್ನೆಯನ್ನ ಕೇಳೋಣ. ಒಂದು ಸ್ಟಾಕ್ ಅಥವಾ ಶೇರ್ ನಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ಅದರ ನಿಜವಾದ ಅರ್ಥ ಏನು? ಈ ಒಂದೇ ಒಂದು ಪ್ರಶ್ನೆ ನಮ್ಮ ಇವತ್ತಿನ ಇಡೀ ಚರ್ಚೆಗೆ ದಾರಿ ಮಾಡಿಕೊಡುತ್ತೆ. ಹಾಗಾದ್ರೆ ಬನ್ನಿ ದೊಡ್ಡ ಚಿತ್ರಣದಿಂದ ಶುರು ಮಾಡೋಣ. ಈ ಷೇರು ಮಾರುಕಟ್ಟೆ ಅಂದ್ರೆ ನಿಜವಾಗ್ಲೂ ಏನು, ಅದು ಹೇಗೆ ಕೆಲಸ ಮಾಡತ್ತೆ ಅನ್ನೋದನ್ನ ಮೊದಲು ತಿಳ್ಕೊಳ್ಳೋಣ. ತುಂಬಾನೇ ಸರಳವಾಗಿ ಹೇಳಬೇಕು ಅಂದ್ರೆ ಶೇರ್ ಮಾರುಕಟ್ಟೆ ಅನ್ನೋದು ಬೇರೆ ಯಾವುದೇ ಮಾರ್ಕೆಟ್ ಇದ್ದ ಹಾಗೇನೆ. ಆದ್ರೆ ಇಲ್ಲಿ ತರಕಾರಿ ಬಟ್ಟೆ ಮಾರಾಟ ಮಾಡಲ್ಲ, ಬದಲಾಗಿ ಕಂಪನಿಗಳ ಸಣ್ಣ ಸಣ್ಣ ಮಾಲೀಕತ್ವದ ಪಾಲನ್ನ ಅಂದ್ರೆ ಷೇರುಗಳನ್ನ ಕೊಳ್ಳೋದು ಮತ್ತು ಮಾರೋದು ಮಾಡ್ತಾರೆ. ಷೇರು ಅನ್ನೋದು ಸುಮ್ಮನೆ ಒಂದು ನಂಬರ್ ಅಷ್ಟೇ ಅಲ್ಲ, ಅದು ಒಂದು ಕಂಪನಿಯಲ್ಲಿ ನಮ್ಮ ನಿಜವಾದ ಮಾಲೀಕತ್ವವನ್ನ ತೋರಿಸುತ್ತೆ. ಉದಾಹರಣೆಗೆ ರಿಲಯನ್ಸ್ ಇಂಡಸ್ಟ್ರೀಸ್ ನ ಒಂದೇ ಒಂದು ಶೇರ್ ಖರೀದಿ ಮಾಡಿದ್ರು ಅಕ್ಷರಶಃ ಆ ದೈತ್ಯ ಕಂಪನಿಯ ಒಂದು ಸಣ್ಣ ಭಾಗದ ಮಾಲೀಕರಾದ ಹಾಗೆ. ಹಾಗಾದ್ರೆ ಈ ಖರೀದಿ ಮಾರಾಟ ಎಲ್ಲಿ ನಡೆಯುತ್ತೆ? ಇದಕ್ಕಾಗಿಯೇ ಶೇರ್ ವಿನಿಮಯ ಕೇಂದ್ರ ಅಥವಾ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಒಂದು ಅಧಿಕೃತ ವೇದಿಕೆ ಇರುತ್ತೆ. ನಮ್ಮ ಭಾರತದಲ್ಲಿ NSE ಮತ್ತು BSE ತುಂಬಾನೇ ಫೇಮಸ್. ಆದ್ರೆ ನಾವು ನೇರವಾಗಿ ಅಲ್ಲಿಗೆ ಹೋಗಿ ಶೇರ್ ಕೊಳ್ಳಕ್ಕಾಗಲ್ಲ. ಅದಕ್ಕಾಗಿ ಒಂದು ವಿಶೇಷವಾದ ಡಿಮ್ಯಾಟ್ ಮತ್ತು ಟ್ರೇಡಿಂಗ್ ಅಕೌಂಟ್ ಬೇಕೇ ಬೇಕು. ಸರಿ, ಈಗ ದೃಷ್ಟಿಕೋನವನ್ನ ಸ್ವಲ್ಪ ಬದಲಾಯಿಸೋಣ. ಕಂಪನಿಗಳು ಯಾಕಪ್ಪ ತಮ್ಮ ಮಾಲೀಕತ್ವನ ಒಂದಿಷ್ಟು ಭಾಗವನ್ನ ಜನರಿಗೆ ಮಾರಾಟ ಮಾಡಕ್ಕೆ ಮುಂದಾಗ್ತವೆ? ಬನ್ನಿ ನೋಡೋಣ. ನೋಡಿ, ಯಾವುದೇ ಕಂಪನಿ ಬೆಳಿಬೇಕು ಅಂದ್ರೆ ಅದಕ್ಕೆ ಹಣದ ಅವಶ್ಯಕತೆ ಇದ್ದೇ ಇರುತ್ತೆ ಅಲ್ವಾ? ವ್ಯವಹಾರವನ್ನ ದೊಡ್ಡದು ಮಾಡೋಕೆ, ಹೊಸ ಪ್ರಾಡಕ್ಟ್ಗಳನ್ನ ಲಾಂಚ್ ಮಾಡೋಕೆ, ಹಳೆ ಸಾಲ ತೀರಿಸೋಕೆ ಅಥವಾ ಹೊಸ ಬ್ರಾಂಚ್ಗಳನ್ನ ತೆರೆಯೋಕೆ, ಹೀಗೆ ನಾನಾ ಕಾರಣಗಳಿಗೆ ಬಂಡವಾಳ ಬೇಕಾಗುತ್ತೆ. ಹಾಗಾದ್ರೆ ಕಂಪನಿಗಳು ಈ ಹಣವನ್ನ ಹೇಗೆ ಜೋಗಾಡಿಸುತ್ತವೆ? ಇದೊಂದು 3 ಹಂತದ ಸರಳ ಪ್ರಕ್ರಿಯೆ. ಮೊದಲಿಗೆ ಕಂಪನಿಗೆ ಹಣ ಬೇಕಾಗಿರುತ್ತೆ, ಆದ್ರೆ ಬ್ಯಾಂಕ್ನಿಂದ ಸಾಲ ತಗೊಳ್ಳೋದು ಬೇಡ ಅನ್ಸುತ್ತೆ. ಆಗ ಅದು ತನ್ನ ಮಾಲೀಕತ್ವದ ಒಂದು ಭಾಗವನ್ನ ಜನರಿಗೆ ಮಾರೋಕೆ ನಿರ್ಧಾರ ಮಾಡುತ್ತೆ. ಒಂದು ಖಾಸಗಿ ಕಂಪನಿ ಇದೇ ರೀತಿ ಮೊದಲ ಬಾರಿಗೆ ತನ್ನ ಷೇರುಗಳನ್ನ ಸಾರ್ವಜನಿಕರಿಗೆ ಮಾರಾಟ ಮಾಡೋದಕ್ಕೆ IPO ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಕರೀತಾರೆ. ಸರಿ, ಕಂಪನಿಗಳ ಕಥೆ ಆಯಿತು. ಈಗ ಹೂಡಿಕೆದಾರರ ಕಣೆಯಿಂದ ನೋಡೋಣ. ಮಾರುಕಟ್ಟೆಯನ್ನ ಅರ್ಥ ಮಾಡಿಕೊಳ್ಳೋಕೆ ಬೇಕಾದ ಕೆಲವು ಮುಖ್ಯ ಪದಗಳು ಮತ್ತು ಲಾಭ ಮಾಡೋ 2 ಮುಖ್ಯ ದಾರಿಗಳು ಯಾವುವು ಅಂತ ತಿಳ್ಕೊಳ್ಳೋಣ. ಮಾರುಕಟ್ಟೆ ಬಗ್ಗೆ ಮಾತಾಡಬೇಕಾದ್ರೆ ಈ ಕೆಲವು ಪದಗಳು ಗೊತ್ತಿರಲೇಬೇಕು. ಷೇರು ಬೆಲೆ ಅಂದ್ರೆ ಒಂದು ಷೇರಿನ ಸದ್ಯದ ರೇಟ್. ಡಿವಿಡೆಂಡ್ ಅಂದ್ರೆ ಕಂಪನಿ ತನ್ನ ಲಾಭವನ್ನ ಷೇರ್ದಾರರ ಜೊತೆ ಹಂಚಿಕೊಳ್ಳೋದು. ಬುಲ್ ಮಾರುಕಟ್ಟೆ ಅಂದ್ರೆ ಮಾರ್ಕೆಟ್ ಜೋರಾಗಿ ಮೇಲಕ್ಕೆ ಹೋಗ್ತಿದೆ ಅಂತ. ಬೇರ್ ಮಾರುಕಟ್ಟೆ ಅಂದ್ರೆ ಅದಕ್ಕೆ ಉಲ್ಟಾ, ಮಾರುಕಟ್ಟೆ ಕೆಳಗೆ ಬೀಳ್ತಿದೆ ಅಂತ. ಕೊನೆಯದಾಗಿ ಮಾರುಕಟ್ಟೆ ಮೌಲ್ಯ ಅಥವಾ ಮಾರ್ಕೆಟ್ ಕ್ಯಾಪ್ ಅಂದ್ರೆ ಒಂದು ಕಂಪನಿಯ ಎಲ್ಲಾ ಷೇರುಗಳ ಒಟ್ಟು ಬೆಲೆ. ಷೇರು ಮಾರುಕಟ್ಟೆಯಲ್ಲಿ ಹಣ ಮಾಡಕ್ಕೆ ಮುಖ್ಯವಾಗಿ 2 ದಾರಿಗಳಿವೆ. ಮೊದಲನೇದು ಕ್ಯಾಪಿಟಲ್ ಅಪ್ರಿಸಿಯೇಷನ್ ಅಥವಾ ಬಂಡವಾಳ ವೃದ್ಧಿ, ಅಂದ್ರೆ ಕಡಿಮೆ ಬೆಲೆಗೆ ಷೇರು ತಗೊಂಡು ಬೆಲೆ ಜಾಸ್ತಿ ಆದಾಗ ಮಾರಾಟ ಮಾಡಿ ಲಾಭ ಮಾಡೋದು. ಉದಾಹರಣೆಗೆ 100 ರೂಪಾಯಿಗೆ ತಗೊಂಡ ಶೇರನ್ನ 150 ರೂಪಾಯಿಗೆ ಮಾರಿದ್ರೆ 50 ರೂಪಾಯಿ ಲಾಭ. ಇನ್ನೊಂದು ದಾರಿ ಡಿವಿಡೆಂಡ್. ಇದರಲ್ಲಿ ಕಂಪನಿಯೇ ತನ್ನ ಲಾಭದ ಒಂದು ಭಾಗವನ್ನ ನೇರವಾಗಿ ಷೇರುದಾರರಿಗೆ ಕೊಡುತ್ತೆ. ಇದೆಲ್ಲ ಕೇಳಿದ್ಮೇಲೆ ಬಹುಶಃ ಎಲ್ಲರ ತಲೆಯಲ್ಲೂ ಬರುವ ಒಂದು ದೊಡ್ಡ ಪ್ರಶ್ನೆ ಅಂದ್ರೆ, ಇದೆಲ್ಲ ಒಂದು ರೀತಿ ಜೂಜಾಟದ ಹಾಗೆ ಅಲ್ವಾ? ಅದರ ಬಗ್ಗೆ ಮಾತಾಡೋಣ. ಬನ್ನಿ ಈ ಪ್ರಶ್ನೆಯನ್ನ ನೇರವಾಗಿಯೇ ಕೇಳೋಣ. ಷೇರು ಮಾರುಕಟ್ಟೆ ಅನ್ನೋದು ಕೇವಲ ಸೂಟು ಬೂಟು ಹಾಕಿದವರ ಒಂದು ದೊಡ್ಡ ಜೂಜಾಟನ? ಇದು ಬಹಳ ಜನರಿಗಿರೋ ಒಂದು ಭಯ ಅಥವಾ ತಪ್ಪು ಕಲ್ಪನೆ. ನೋಡಿ, ಇದಕ್ಕೆ ಉತ್ತರ ಹೌದು ಕೂಡ ಅಲ್ಲ ಕೂಡ. ಅದು ಹೂಡಿಕೆದಾರರ ಮೇಲೆ ನಿಂತಿರುತ್ತೆ. ಏನು ತಿಳಿದೆ ಯಾರೋ ಹೇಳಿದ್ರು ಅಂತ ಭಯ ದುರಾಸೆ ಇಟ್ಕೊಂಡು ವ್ಯಾಪಾರ ಮಾಡಿದ್ರೆ ಹೌದು, ಅದು ಜೂಜಿಗಿಂತ ಕಮ್ಮಿ ಏನಲ್ಲ. ಆದ್ರೆ ಸರಿಯಾಗಿ ಕಲಿತು ರಿಸರ್ಚ್ ಮಾಡಿ ತಾಳ್ಮೆ ಮತ್ತು ಶಿಸ್ತಿನಿಂದ ಹೂಡಿಕೆ ಮಾಡಿದ್ರೆ ಅದು ಖಂಡಿತವಾಗಿಯೂ ಜೂಜಾಟ ಅಲ್ಲ. ಇಲ್ಲೊಂದು ಆಘಾತಕಾರಿ ಸತ್ಯ ಇದೆ ಗೊತ್ತಾ? ಷೇರು ಮಾರುಕಟ್ಟೆಗೆ ಬರೋ ಸುಮಾರು 80% ಹೊಸಬರು ತಮ್ಮ ಹಣವನ್ನ ಕಳ್ಕೊಳ್ತಾರೆ. ಇದಕ್ಕೆ ಮುಖ್ಯವಾದ ಕಾರಣ ಏನ್ ಗೊತ್ತಾ? ಅವರು ಮಾರುಕಟ್ಟೆಯನ್ನ ಜ್ಞಾನದಿಂದ ನೋಡದೆ ಒಂದು ಜೂಜಾಟದ ಅಡ್ಡೆಯಾಗಿ ನೋಡೋದು. ಈ ಒಂದು ಮಾತನ್ನ ಯಾವಾಗಲೂ ನೆನಪಿನಲ್ಲಿಡಬೇಕು. ಶೇರ್ ಮಾರುಕಟ್ಟೆ ಅನ್ನೋದು ಗೆಟ್ ರಿಚ್ ಕ್ವಿಕ್ ಸ್ಕೀಮ್ ಖಂಡಿತ ಅಲ್ಲ. ಬದಲಾಗಿ ಇದು ತಾಳ್ಮೆಯಿಂದ ದೀರ್ಘಕಾಲದಲ್ಲಿ ಸಂಪತ್ತನ್ನ ಸೃಷ್ಟಿ ಮಾಡುವ ಒಂದು ಅದ್ಭುತವಾದ ಸಾಧನ. ಕೊನೆಯದಾಗಿ ಈ ಒಂದು ಪ್ರಶ್ನೆಯ ಬಗ್ಗೆ ಯೋಚನೆ ಮಾಡಿ. ಒಂದು ಕಂಪನಿಯ ಷೇರಿನ ಬೆಲೆ ಪ್ರತಿ ಕ್ಷಣವೂ ಯಾಕೆ ಬದಲಾಗುತ್ತಿರುತ್ತೆ? ಆ ಏರಿಳಿತಗಳು ನಮಗೆ ಯಾವ ಕಥೆಯನ್ನು ಹೇಳೋಕೆ ಪ್ರಯತ್ನಿಸ್ತೇವೆ? ನಮ್ಮ ಅಭಿಲಾಷ್.